ಇಶಾನ್ ಕಿಶನ್ ಟೀಮ್ ಇಂಡಿಯಾದ ಯಂಗ್ಸ್ಟರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸಾಧನೆ ಮಾಡೋದು ಸಾಕಷ್ಟಿದೆ. ಆದರೆ ಅದ್ಯಾಕೋ ಇಶಾನ್ ಕಿಶನ್ ತನ್ನ ಕೆರಿಯರ್ಗೆ ತನ್ನ ಅಹಂಕಾರದಿಂದಲೇ ಕಲ್ಲು ಹಾಕಿಕೊಂಡಿದ್ದ. ಈ ಹಿಂದೆ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ಇಶಾನ್ ಕಿಶನ್ಗೆ ಒಳ್ಳೆ ಮಾತಲ್ಲೇ ಬುದ್ಧಿ ಹೇಳಿದ್ರು. ಆದರೂ ದ್ರಾವಿಡ್ ಕೊಟ್ಟ ಸೂಚನೆಯನ್ನು ಕೂಡ ಇಶಾನ್ ಕಿಶನ್ ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ. ನಾನು ಮಹಾನ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಅನ್ನೋ ರೀತಿ ವರ್ತನೆ ಮಾಡಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಇದಾದ ನಂತರ ಇಶಾನ್ ಕಿಶನ್ ಪಾಲಿಗೆ ಟೀಮ್ ಇಂಡಿಯಾ ಬಾಗಿಲು ಒಂದು ರೀತಿ ಮುಚ್ಚಿದಂತೆಯೇ ಇತ್ತು. ಏನೇ ಮಾಡಿದ್ರು, ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ನಾನು ನೀವು ಹೇಳ್ದಂಗೆ ಕೇಳ್ತೀನಿ ಅಂದರೂ ಕೂಡ ಯಾರು ಕೇರ್ ಮಾಡಿರಲಿಲ್ಲ. ಕೆಟ್ಟ ಮೇಲೆ ಅಲ್ವಾ ಬುದ್ಧಿ ಬರೋದು. ಈಗ ಇಶಾನ್ ಕಿಶನ್ಗೂ ಕೂಡ ಹಾಗೇ ಆಗಿದೆ. ತನ್ನ ಜೊತೆಗಾರರೆಲ್ಲ ಟೀಮ್ ಇಂಡಿಯಾದಲ್ಲಿ ಮಿಂಚುತ್ತಾ ಇರೋದನ್ನು ನೋಡಿದ ಮೇಲೆ ತಾನು ಯಾರು ಅಂತ ತೋರಿಸೋದು ಅಹಂಕಾರದಿಂದ ಅಲ್ಲ, ಆಟದಿಂದ ಅನ್ನೋದು ಕೊನೆಗೂ ಕೂಡ ಜ್ಞಾನೋದಯವಾಗಿದೆ. ಹೀಗಾಗಿ ಕಿಶನ್ ದೇಶೀಯ ಕ್ರಿಕೆಟ್ನಲ್ಲಿ ಸೆಂಚುರಿ ಬಾರಿಸೋ ಮೂಲಕ ನನ್ನ ತೋಳಲ್ಲಿ, ನನ್ನ ಬ್ಯಾಟಿಂಗ್ನಲ್ಲಿ ಸ್ಟ್ರೆಂತ್ ಇದೆ ಅನ್ನೋದನ್ನ ಸಂದೇಶ ಸಾರಿದ್ದಾರೆ. ಇಶಾನ್ ಕಿಶನ್ ಯಾಕೆ ಹೀಗಾದ, ಕಿಶನ್ ಯಾಕೆ ಈ ಸಂದೇಶ ಸಾರಿದ್ದು ಎಂಬ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ಹಿಂದೆ ಮುಂಬೈ ಇಂಡಿಯನ್ಸ್ ಇಶಾನ್ ಕಿಶನ್ರನ್ನ ಬರೋಬ್ಬರಿ 16 ಕೋಟಿ ರೂಪಾಯಿ ಕೊಟ್ಟು ತಂಡಕ್ಕೆ ಸೇರಿಸಿಕೊಂಡಿತ್ತು. IPL ಮೂಲಕ ಇಶಾನ್ ಕಿಶನ್ ಕೋಟಿ ದುಡ್ಡು ಬಾಚಿದ್ದ. ಹೀಗಾಗಿ ದುಡ್ಡಿನ ಮದವೋ ಇಲ್ಲ ಅಹಂಕಾರವೋ, ಇಶಾನ್ ಕಿಶನ್ ಮಾತ್ರ ಟೀಮ್ ಇಂಡಿಯಾದಲ್ಲಿ ಪರ್ಮನೆಂಟ್ ಪ್ಲೇಸ್ ಪಡೆದೇ ಇರಲಿಲ್ಲ. ಪ್ರಾಕ್ಟೀಸ್ ವೇಳೆ ಟೈಮ್ಗೆ ಸರಿಯಾಗಿ ಬಾರದೇ ಇರೋದು, ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡದೇ ಇರೋದು, ಈ ಎಲ್ಲ ಸಂಗತಿಗಳನ್ನು ಅಂದಿನ ಕೋಚ್ ದ್ರಾವಿಡ್ ಮತ್ತು ಮ್ಯಾನೇಜ್ಮೆಂಟ್ ನೋಟ್ ಮಾಡಿಕೊಂಡಿತ್ತು. ಜೊತೆಗೆ ಇಶಾನ್ಗೆ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೂಡ ಮಾಡಲಾಗಿತ್ತು. ಇದಕ್ಕೆ ಇಶಾನ್ ಕಿಶನ್ ತಾನು ಮೆಂಟಲಿ ಸ್ಟ್ರೆಸ್ ಅನುಭವಿಸ್ತಾ ಇದ್ದೇನೆ, ನನಗೆ ರೆಸ್ಟ್ ಬೇಕು ಅಂತೆಲ್ಲ ಕಾರಣ ಕೊಟ್ಟು ರಿಲ್ಯಾಕ್ಸ್ ಆಗಿದ್ರು. ಇದಾದ ನಂತರ ಈ ಬಾರಿ IPLನಲ್ಲಿ ಇಶಾನ್ ಕಿಶನ್ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಇತ್ತು. ಕ್ರಿಕೆಟ್ನಲ್ಲಿ ಫಾರ್ಮ್ ಅನ್ನೋದು ಯಾವತ್ತಿಗೂ ಪರ್ಮನೆಂಟ್ ಅಲ್ಲ. ಎಲ್ಲರ ಕರಿಯರ್ನಲ್ಲೂ ಕೂಡ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ಮತ್ತೆ ಕಮ್ಬ್ಯಾಕ್ ಮಾಡೋಕೆ ಎಫರ್ಟ್ ಹಾಕಲೇಬೇಕಲ್ಲ, ತಮ್ಮನ್ನು ತಾವು ಪ್ರೂವ್ ಮಾಡಲೇಬೇಕಲ್ವಾ. ಡೊಮೆಸ್ಟಿಕ್ ಕೌಂಟಿ ಕ್ರಿಕೆಟ್ಗಿಂತ ಒಳ್ಳೆಯ ಪ್ಲಾಟ್ಫಾರ್ಮ್ ಮತ್ತೊಂದಿಲ್ಲ. ನಾನು ಇಂಟರ್ನ್ಯಾಷನಲ್ ಪ್ಲೇಯರು, ಟೀಮ್ ಇಂಡಿಯಾ ಪರ ಆಡುವವನು ಅನ್ನೋ ರೀತಿಯಲ್ಲಿ ವರ್ತಿಸಿದರೆ ನೋ ಯೂಸ್. ಫೈನಲಿ ಈ ವಿಚಾರದ ಬಗ್ಗೆ ಇಶಾನ್ ಕಿಶನ್ಗೆ ಬುದ್ಧಿ ಬಂದಿದೆ. ಹೀಗಾಗಿ ಇಶಾನ್ ಕಿಶನ್ ಡೊಮೆಸ್ಟಿಕ್ ಮ್ಯಾಚ್ಗಳನ್ನು ಆಡೋಕೆ ಗ್ರೌಂಡ್ಗಿಳಿದಿದ್ದಾರೆ. ಇಶಾನ್ ಕಿಶನ್ ಇಲ್ಲದೆ ಇದ್ರೂ ಕೂಡ ಟೀಮ್ ಇಂಡಿಯಾದಲ್ಲಿ ಪ್ಲೇಯರ್ಸ್ಗಳಿಗೆ ಕೊರತೆ ಇಲ್ಲ ಅನ್ನೋ ವಿಚಾರ ಯಾವಾಗ ತಲೆಗೆ ಹೊಕ್ಕಿತ್ತೋ ಇಶಾನ್ ಬ್ಯಾಟಿಂಗ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ. ಕ್ರಿಕೆಟ್ನಲ್ಲಿ ಭಾರತ ಯಂಗ್ ಟ್ಯಾಲೆಂಟ್ಗಳಿಗೆ ಸವಾಲು ಹಾಕೋ ರೀತಿ ಇಶಾನ್ ತಮ್ಮ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದಾರೆ. ಬುಚ್ಚಿಬಾಬು ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಫೀಲ್ಡ್ಗೆ ಇಳಿದ ಮೊದಲ ದಿನವೇ ಸೆಂಚುರಿ ಸಿಡಿಸಿ ಇಶಾನ್ ಕಿಶನ್ ಮಿಂಚಿದ್ದಾರೆ. ಅಂದು ರಣಜಿ ಆಡೋಕೆ ನಿರಾಕರಿಸಿ ಟೀಮ್ ಇಂಡಿಯಾದಿಂದ ದೂರಾದ ಇಶಾನ್ ಇಂದು ದೇಶೀಯ ರೆಡ್ ಬಾಲ್ ಟೂರ್ನಿಯಲ್ಲಿ ತಮ್ಮ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ. ಜಾರ್ಖಂಡ್ ತಂಡದ ನಾಯಕನಾಗಿರುವ ಇಶಾನ್ ಕಿಶನ್ ಮಧ್ಯಪ್ರದೇಶ ವಿರುದ್ಧ 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದು ತಮ್ಮ ಬಿರುಸಿನ ಬ್ಯಾಟಿಂಗ್ ಮೂಲಕ 86 ಎಸೆತಗಳಲ್ಲಿ ಭರ್ಜರಿ ಶತಕ ಪೂರೈಸಿದ್ದಾರೆ. ಅಚ್ಚರಿ ಅಂದರೆ ಸತತ 2 ಸಿಕ್ಸರ್ ಬಾರಿಸುವ ಮೂಲಕ ಅವರು ಈ ಶತಕವನ್ನು ಪೂರ್ಣಗೊಳಿಸಿದ್ದು, ಟೀಕಾಕಾರರಿಗೆ ಬ್ಯಾಟಿಂಗ್ ಮೂಲಕವೇ ಸರಿಯಾಗಿ ಉತ್ತರ ನೀಡಿದ್ದಾರೆ. ಇನ್ನೂ ವಿಶೇಷ ಅಂದರೆ ಬರೋಬ್ಬರಿ 10 ಸಿಕ್ಸರ್ ಮತ್ತು 5 ಬೌಂಡ್ರಿಗಳನ್ನು ಸಿಡಿಸಿ 114 ರನ್ ಬಾರಿಸಿ ಗೆಲುವಿನ ರೂವಾರಿ ಎನಿಸಿಕೊಂಡಿದ್ದಾರೆ. ಕಳೆದ ವರ್ಷ ನವೆಂಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ 5 ಪಂದ್ಯಗಳ ಸರಣಿಯ 3ನೇ T20 ಸಂದರ್ಭದಲ್ಲಿ ಕಿಶನ್ ಕೊನೆಯದಾಗಿ ಭಾರತಕ್ಕಾಗಿ ಆಡಿದರು. ನಂತರ ಇಶಾನ್ ರನ್ನ ಸೈಡ್ಲೈನ್ ಮಾಡಲಾಗಿತ್ತು. ಸೈಡ್ಲೈನ್ ಮಾಡಿದ್ರು ಅನ್ನೋದಕ್ಕಿಂತ ಮಾಡಿಸಿಕೊಂಡಿದ್ದು ಅಂದ್ರೂ ಕೂಡ ತಪ್ಪಾಗಲ್ಲ. ಅಂದಿನ ಕೋಚ್ ದ್ರಾವಿಡ್ ಮತ್ತು ಆಯ್ಕೆ ಸಮಿತಿ ರಣಜಿ ಟ್ರೋಫಿ ಪಂದ್ಯಗಳಲ್ಲಿ ಆಡುವಂತೆ ಇಶಾನ್ಗೆ ಸೂಚನೆ ನೀಡಿತ್ತು. ಆದರೆ ಇದನ್ನು ಕಡೆಗಣಿಸಿದ್ರಿಂದ BCCI ಅವರನ್ನ ಕೇಂದ್ರೀಯ ಗುತ್ತಿಗೆಯಿಂದಲೂ ಕೂಡ ಕೈಬಿಟ್ಟಿತ್ತು. ಕೊನೆಗೂ ಇಶಾನ್ ಬುಚ್ಚಿಬಾಬು ಟೂರ್ನಿಯಲ್ಲಿ ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಹುಂಬತನ ತೋರಿಸಿದರೆ ಏನೂ ನಡೆಯಲ್ಲ ಅನ್ನೋದು ಗೊತ್ತಾದ ಮೇಲೆ ತನ್ನ ರಟ್ಟೆಯ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಬುಚ್ಚಿಬಾಬು ಟೂರ್ನಿಯಲ್ಲಿ ಜಾರ್ಖಂಡ್ ತಂಡದ ನಾಯಕನಾಗಿ ಮೊದಲ ಪಂದ್ಯದಲ್ಲೇ ಅದ್ಭುತ ಶತಕ ಬಾರಿಸಿದ್ದಾರೆ ಇಶಾನ್. ಜೊತೆಗೆ ಮುಂಬರುವ ದುಲೀಪ್ ಟ್ರೋಫಿಯಲ್ಲೂ ಕೂಡ ಕಣಕ್ಕಿಳಿಯಲಿದ್ದಾರೆ. ಈ ಮೂಲಕ ಟೀಮ್ ಇಂಡಿಯಾಕ್ಕೆ ಗ್ರೇಟ್ ಕಮ್ಬ್ಯಾಕ್ ಮಾಡೋ ತವಕದಲ್ಲಿದ್ದಾರೆ ಇಶಾನ್ ಕಿಶನ್. ಅದಕ್ಕೆ ಹೇಳೋದು, ಅಹಂಕಾರ ಬಿಡಬೇಕು, ಕೆಟ್ಟ ಮೇಲಾದ್ರೂ ಬುದ್ಧಿ ಕಲಿಲೇಬೇಕು ಅಂತ. ನಮಸ್ಕಾರ.